ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಟೀಮ್ ಜಗಳ ಸೈಡಿಗೆ ಇರ್ಲಿ, ಉಸ್ತುವಾರಿಗಳದೆ ಕದನ ಅಂತ ಅಂದ್ಬಿಟ್ಟು. ಇಲ್ಲಿ ಉಸ್ತುವಾರಿಗಳು ಕದನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಎರಡು ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗಿದೆ. ಆಲ್ಮೋಸ್ಟ್ ಆಗಿ ನಿನ್ನೆ ಒಂದು ಫಸ್ಟ್ ಪ್ರೋಮೋ ಬಿಟ್ಟಾಗೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಜಗಳ ಆಡ್ಕೊಂಡಿರೋ ಪ್ರೋಮೋ ಇತ್ತು. ಇವಾಗ ಒಂದು ಪ್ರೋಮೋ ಬಿಟ್ಟಿದಾರಲ್ಲ, ಅದು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಜಗಳ ಆಡ್ಕೊಂಡಿರೋದೇ ಇಲ್ಲಿ ಬಿಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಅತಿರೇಕ ಅಂತ ಅನ್ಸೋದು. ನಿನ್ನೆ ಇಲ್ಲಿ ದುರಹಂಕಾರಿ, ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ, ಜನ ನೋಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾರೆ ಅದನ್ನ ಜನಗಳು ನೋಡ್ತಲ್ವಾ, ಇಲ್ಲಿ ಯಾರ ವ್ಯಕ್ತಿತ್ವ ಹೇಗಿದೆ, ದುರಹಂಕಾರ, ಕೊಬ್ಬು, ಈ ರೀತಿ ಎಲ್ಲ ಇಲ್ಲಿ ಮಾತಾಡಿದ್ರು. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ ಮಾತಾಡಿದ್ದಾರೆ. ಸದ್ಯಕ್ಕೆ ಒಂದು ಗೇಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಉಸ್ತುವಾರಿಗಳದೇ ಅಂತಿಮ ನಿರ್ಧಾರ ಆಗಿರುತ್ತಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಅಶ್ವಿನಿ ಗೌಡರು ಅಷ್ಟೊಂದು ರೇಸ್ ಆಗಿ ಇಲ್ಲಿ ಮಾತಾಡ್ತಿರೋದು. ಒಂದು ಬ್ಲೂ ಟೀಮು, ಒಂದು ರೆಡ್ ಟೀಮ್ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗಿದ್ದು. ಕಾವ್ಯ ಅವರು, ಸ್ಪಂದನ ಅವರು, ರಾಶಿಕಾ ಅವರು ಮತ್ತೆ ಸೂರಜ್ ಅವರು, ರಘು ಅವರು, ಗಿಲ್ಲಿ ಅವರು ಒಂದು ಟೀಮು, ಇವರೆಲ್ಲ ಬ್ಲೂ ಟೀಮು. ಇನ್ನು ರೆಡ್ ಟೀಮ್ ಬಂದ್ಬಿಟ್ಟು ರಿಷಾ ಅವರು, ಜಾನ್ವಿ ಅವರು, ಅಶ್ವಿನಿ ಅವರು, ರಕ್ಷಿತಾ ಅವರು, ಧನು, ಅಭಿ ಅವರೆಲ್ಲ ಕೂಡ ಒಂದು ಟೀಮ್ ಇದ್ದಾರೆ. ಇಲ್ಲಿ ಧ್ರುವಂತ್ ಅವರು ಮತ್ತೆ ಇಲ್ಲಿ ಮಾಡೋರು ಯಾವ ಟೀಮಲ್ಲಿ ಇದ್ದಾರೆ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಟ್ಯಾಂಕ್ಗಳನ್ನ ಹಿಡ್ಕೊಂಡು ನಿಂತಿರೋದು ರಘು ಅವರು, ಸೂರಜ್ ಅವರು ನಿಂತಿದ್ದಾರೆ ಬ್ಲೂ ಕಡೆ ಟೀಮಿಂದ. ಆದ್ರೆ ಇಲ್ಲಿ ರೆಡ್ ಟೀಮಿಂದ ಧನುಷ್ ಅವರು, ಅಭಿ ಅವರು ಇಬ್ರು ಕೂಡ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ. ಈಗ ಇಲ್ಲಿ ರಘು ಅವರು ಮತ್ತೆ ಸ್ವಲ್ಪ ಸೂರಜ್ ಅವರು ಬಲಿಷ್ಠವಾಗಿ ಕಾಣಿಸ್ತಿದ್ದಾರೆ. ಬ್ಲೂ ಟೀಮ್ ಅವರು, ರೆಡ್ ಟೀಮ್ ಅವರು ಏನಿದ್ದಾರೆ ಇಲ್ಲಿ, ರಕ್ಷಿತಾ ಅವ್ರು ಬಂದ್ಬಿಟ್ಟು ರೆಡ್ ಟೀಮಿಂದ ಸ್ಪಂದನ ಅವರು ಮತ್ತೆ ಕಾವ್ಯ ಅವ್ರನ್ನ ಇಲ್ಲಿ ತಡೀತಾ ಇದ್ದಾರೆ. ಈ ಕಡೆ ನೋಡಕ್ ಹೋದ್ರೆ ಇಲ್ಲಿ ರಾಶಿಕಾ ಅವರು ಜಾನ್ವಿ ಅವ್ರನ್ನ ಮತ್ತಿಲ್ಲಿ ರಿಷಾ ಅವ್ರನ್ನ ತಡೀತಿದ್ದಾರೆ. ಅಂದ್ರೆ ಫಸ್ಟಿಗೆ ಸ್ವಿಮ್ಮಿಂಗ್ ಪೂಲಿಂದ ತಗೊಂಡ್ ಬರ್ಬೇಕಾದ್ರೆ ಒಬ್ಬರನ್ನ ತಡಿಬೇಕು ಅಂತ ಅಂದ್ಬಿಟ್ಟು ನಿಲ್ಸಿದ್ದಾರೆ. ಅವ್ರ ಕೈಗೆ ಒಂದು ಇದು ಕೂಡ ಕೊಟ್ಟಿದ್ದಾರೆ ತಡಿಯೋಕ್ಕೋಸ್ಕರ. ಆದ್ರೆ ನೋಡಿ, ಅಲ್ಲಿ ಲೈನ್ ಕ್ರಾಸ್ ಮಾಡ್ಕೊಂಡು ಹೋದ್ಮೇಲೆ ಬ್ಲೂ ಟೀಮ್ ಅವರು, ರೆಡ್ ಟೀಮ್ ಅವ್ರದ್ದು ಟ್ಯಾಂಕ್ ಎಲ್ಲ ನೀರು ಫುಲ್ ಮಾಡಿಬಿಟ್ಟು ಅವರು ಯಾರು ಫಸ್ಟಿಗೆ ಕೆಳಗಡೆ ಇಳಿಸ್ತಾರೋ, ಅಂದ್ರೆ ಫಸ್ಟ್ ಯಾರು ಬಿಟ್ಬಿಡ್ತಾರೋ ಇಲ್ಲಿ ಅವರು ಸೋತಂಗೆ, ಯಾರು ನೀರು ತುಂಬಿಸ್ತಾ ಇದಾರೋ ಆ ಟೀಮು ಗೆದ್ದಂಗೆ. ಇಲ್ಲಿ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಿರೋದೇ ಇಲ್ಲಿ ಬ್ಲೂ ಟೀಮ್ ಅವರು. ಏನಕ್ಕೆ ರಘು ಅವರು, ಸೂರಜ್ ಅವರು ಇಬ್ರು ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಇಲ್ಲಿ ಕಾಣ್ತಾರೆ. ಬಟ್ ಅಭಿ ಅವರು, ಧನುಷ್ ಅವರು ಫೈಟ್ ಕೊಡ್ತಾರೆ, ಓಕೆ. ಆದ್ರೆ ಅದೊಂದು ಟ್ಯಾಂಕ್ ಏನಿದೆ ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ ಹಿಡ್ಕೊಳ್ಳೋಕೆ ಭುಜದ ಮೇಲೆ. ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದಾರೆ ಟ್ಯಾಂಕ್ ನ ಮುಟ್ಟಬಹುದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಟ್ಯಾಂಕ್ ನ ಅವ್ರು ಬಗ್ಗಿಸ್ತಾ ಇದಾರೆ, ಆದ್ರೆ ಮುಟ್ಟಬಹುದು. ಅದಕ್ಕೋಸ್ಕರನೇ ಕಾವ್ಯ ಅವರು ಹಿಡಿದಿದ್ದಾರೆ. ಇಲ್ಲಿ ಫಸ್ಟಿಗೇನೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ರೂಲ್ ಬುಕ್ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಮುಟ್ಬೋದು ಅಂತಂದ್ಬಿಟ್ಟು. ಆದ್ರೆ ಇಲ್ಲಿ ಅಭಿ ಅವರೇ ಬೇಕಂತ ಅಂದ್ಬಿಟ್ಟು ಅಲ್ಲಿ ತಡಿಯಕ್ಕಂತ ಒಬ್ರು ಇದಾರಲ್ವಾ, ಅವರು ಇಲ್ಲಿ ಟ್ಯಾಂಕ್ ನ ಹಿಡ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಆದ್ರೆ ಕಾಲಿಂದ ಇಲ್ಲಿ ಬಕೆಟ್ ಏನಾಗ್ತಿದ್ದಾರೆ, ಸ್ಪಂದನ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಲ್ಲಿ ಒಯ್ದಿದ್ದಾರೆ. ಅವರು ರೆಡ್ ಟೀಮ್ ಅವರು ಅದಕ್ಕೋಸ್ಕರನೇ ಇಲ್ಲಿ ಒಯ್ದಿದ್ದಾರೆ. ಯಾಕಂತಂದ್ರೆ ಇವ್ರು ಸೋಲ್ಬೇಕಲ್ವಾ ಬ್ಲೂ ಟೀಮ್ ಅವರು. ಇಲ್ಲಿ ಮೇನ್ ಮಿಸ್ಟೇಕ್ ಇರೋದೇನಪ್ಪಾ ಅಂತಂದ್ರೆ, ಅಭಿ ಅವರು ಇಲ್ಲಿ ಬರೀ ಟ್ಯಾಂಕ್ ನ ಹಿಡ್ಕೊಂಡು ನಿಂತ್ಕೋಬೇಕಿತ್ತು. ಇಲ್ಲಿ ಕಾಲಿಂದ ಒದ್ದಿದ್ದು ಅವ್ರದೇ ಮಿಸ್ಟೇಕು, ಅಭಿ ಅವ್ರದೇ. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ರೆಡ್ ಟೀಮ್ ಅಲ್ವಾ, ಬಂದು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ರೂಲ್ಸ್ ಬುಕ್ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ. ಯಾಕಂದ್ರೆ ನೀರ್ ಹಾಕ್ಬೇಕು ಅಂತಂದ್ರೆ ಇವರು ಟ್ಯಾಂಕ್ ನ ಮುಟ್ಲೇಬೇಕಾಗತ್ತೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಮುಟ್ಟಿದ್ದಾರೆ. ಆದ್ರೆ ಒದಿಯೋ ರೂಲ್ಸ್ ಇರಲ್ಲ ಇಲ್ಲಿ ಅಪೋಸಿಟ್ ಟೀಮ್ ಅವ್ರಿಗೆ. ಅಂದ್ರೆ ರೆಡ್ ಟೀಮ್ ಅವರು, ಬ್ಲೂ ಟೀಮ್ ಅವ್ರದ್ದು ಅಲ್ಲಿ ಆಲ್ರೆಡಿ ತಡೆಯಕ್ಕೆ ಅಂತ ಒಬ್ರು ನಿಂತಿದಾರಲ್ವಾ, ಅಲ್ಲಿ ರಕ್ಷಿತ್ ಅವ್ರು ಇದ್ದಾರೆ ಅವ್ರ ಟೀಮ್ ಪರವಾಗಿ ಇಲ್ಲಿ ತಡೆಯಕ್ಕೆ. ಬಟ್ ಅವರು ಎಲ್ಲಾನು ತಪ್ಪಿಸ್ಕೊಂಡ್ಬಿಟ್ಟು ಬಂದಿದ್ದಾರೆ. ಇಬ್ರು ಕೂಡ ಬಂದು ನೀರ್ ಹಾಕ್ಬೇಕಾದ್ರೆ ಇಲ್ಲಿ ಅಭಿ ಅವ್ರದ್ದು ತಪ್ಪಿದೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಬೇಕು ಅಂತಾನೆ, ಯಾಕಂತಂದ್ರೆ ಸೋಲ್ಬಾರ್ದಲ್ವಾ, ಹೇಗಿದ್ರು ನಾಮಿನೇಟ್ ಆಗಿದ್ದಾರೆ. ಇವಾಗ ಗೇಮ್ ಅಂತೂ ಕೊಟ್ಟಿದ್ದಾರೆ. ಇದು ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳಕ್ಕ ಏನು ಗೊತ್ತಿಲ್ಲ. ಯಾಕಂದ್ರೆ ಇಷ್ಟೊಂದು ಅಶ್ವಿನಿಗಳು ರೇಸ್ ಆಗ್ತಿದ್ದಾರೆ ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ಳೋಕೆ ಇರಬಹುದೇನೋ. ಬ್ಲೂ ಟೀಮು, ಎರಡು ಟೀಮ್ ಅಂತ ಅಂದ್ಬಿಟ್ಟು ತಂಡಗಳು ವಿಭಜನೆ ಆಗಿದೆ. ರಾಶಿಕಾ ಅವರು ಇವಾಗ ಇವ್ರ ಟೀಮಿಗೆ ಬಂದವರು, ಅದೇ ಇಲ್ಲಿ ಆಶ್ಚರ್ಯ. ಇಲ್ಲಿ ಬಿಗ್ ಬಾಸ್ ಟೀಮ್ ಮಾಡಿದ್ರ ಇಲ್ಲ ಅಂತಂದ್ರೆ ಇವ್ರು ಡಿವೈಡ್ ಆಗ್ಬಿಟ್ಟು ಟೀಮ್ ಆದ್ರ ಗೊತ್ತಿಲ್ಲ. ಬಟ್ ಇಲ್ಲಿ ಕಾವ್ಯ, ಸ್ಪಂದನ, ರಾಶಿಕಾ ಒಂದೇ ಟೀಮಲ್ಲಿ ಕಾಣಿಸ್ಕೊಂಡಿರೋದು ಸಿಕ್ಕಾಪಟ್ಟೆ ಸ್ವಲ್ಪ ಶಾಕ್ ಆಗ್ತದೆ. ಮತ್ತೆ ಇಲ್ಲಿ ನೋಡಿ ಅಶ್ವಿನಿ ಅವರು, ಜಾನ್ವಿ ಅವರು, ರಕ್ಷಿತಾ ಅವರು ಒಂದೇ ಟೀಮಲ್ಲಿ ಕಾಣಿಸ್ಕೊಂತಿದ್ದಾರೆ. ಸಖತ್ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಸದ್ಯ ಇಲ್ಲಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಮಿತಿ ಮೀರಿ ಮಾತಾಡ್ತಿದ್ದಾರೆ. ನಿನ್ನೆನೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಬೇಕು ಅಂತಾನೆ ದುರಹಂಕಾರ. ಮತ್ತೆ ಕರ್ನಾಟಕದ ಜನ ಇಲ್ಲಿ ನೋಡ್ತಾ ಇರ್ತಾರೆ, ನಿನ್ನ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಅವರ ಒಂದು ವ್ಯಕ್ತಿತ್ವ ಏನು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ವ್ಯಕ್ತಿತ್ವ ಅದು ಇದು ಅಂತ ಮ್ಯಾಟ್ರೇ ಬರಲ್ಲ, ಗೇಮ್ ಆಡಿಸ್ತಾ ಇದಾರೆ. ಇಲ್ಲಿ ರೂಲ್ಸ್ ಗಳನ್ನ ಫಸ್ಟ್ ಅಶ್ವಿನಿ ಗೌಡ ಅವರು ತಿಳ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಗಿಲ್ಲಿ ಅವರು ಸೀರಿಯಸ್ ಆಗಿ ಆಡಿದ್ರೆ ಈ ರೀತಿಯಾಗಿ ಆಗುತ್ತೆ, ತಮಾಷೆಗೆ ಆಡಿದ್ರೆ ಬೈತಾರೆ, ತಮಾಷೆ ಆಡ್ತೀಯ ಅಂತ ಅಂದ್ಬಿಟ್ಟು. ಸೀರಿಯಸ್ ಆಗಿ ಉಸ್ತುವಾರಿ ಮಾಡಕ್ ಹೋದ್ರೆ
ಇಲ್ಲಿ ಈ ರೀತಿ ಒಟ್ಟಿನಲ್ಲಿ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು, ಅಶ್ವಿನಿ ಗೌಡರು ಏನೇ ಮಾಡಿದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಎತ್ತಿತ್ತ ಏನು ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲೇ ಇಲ್ಲಿ ಹೇಳಿದ್ದಾರೆ. ಮತ್ತೆ ನೀನ್ ಯಾವನೋ ಹೇಳಕ್ಕೆ ನನಗೆ ನೀವು ತಾವು ಅಂತ ಹೇಳ್ತಾರೆ. ನೀನ್ ಯಾವನ್ನೋ ಅಂದ್ರೆ ಇವ್ರು ಇಲ್ಲಿ ಏಕವಚನ ಇಲ್ಲಿ ಯೂಸ್ ಮಾಡ್ತಾರಲ್ವಾ. ನೆನ್ನೆ ಅಂತೂ ಇಲ್ಲಿ ಬಸ್ಕಿ ಹೊಡೆದ್ಬಿಟ್ಟು ಸಾರಿ ಕೇಳಕ್ ಬರ್ತಾರೆ ಗೊತ್ತಾ, ಅವಾಗಂತೂ ತುಂಬಾ ಅತಿರೇಕವಾಗಿ ಇಲ್ಲಿ ಮಾತಾಡ್ಬಿಟ್ರು ನಿಜವಾಗ್ಲೂ ಕೂಡ. ಇವಾಗ ಸೇಮ್ ಅದೇ ತರನ ಇಲ್ಲಿ ಮಾತಾಡ್ತಾರೆ. ನನ್ನ ಹತ್ರ ಇಟ್ಕೋಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏನ್ ಗಿಲ್ಲಿಯವ್ರು ಇಟ್ಕೊಂಡವ್ರೋ ಗೊತ್ತಿಲ್ಲ, ನಿಂತ್ಕೊಳ್ಳಲ್ಲೇ ಅಂತ ಇಲ್ಲಿ ಹೇಳ್ತಾರೆ. ಗಂಡ್ ಮಕ್ಳಿಗೆ ಯಾವ ರೀತಿ ಮಾತಾಡ್ತಾರೆ ನೋಡಿ, ಮಗನ್ ಸಮ ಆಗ್ಬೇಕು, ನಿನ್ ಯೋಗ್ಯತೆ ಎಷ್ಟು ಅಂತ ಕೂಡ ಇಲ್ಲಿ ಸುಮಾರು ವರ್ಡ್ಗಳು. ಯಾಕಂತಂದ್ರೆ ನಿನ್ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ನೀನ್ ಯಾವನೋ ಹೇಳಕ್ಕೆ ನೀವು ತಾವು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಾರೆ. ಯಾರ ಹತ್ರ ಇಟ್ಕೋಬೇಕು, ಉಸ್ತುವಾರಿ ಆಗಿದ್ದಾರೆ, ಉಸ್ತುವಾರಿ ಕೆಲಸ ಮಾಡ್ಬೇಕು, ಅದನ್ನ ಬಿಟ್ಟು ನೀನ್ ಯೋಗ್ಯತೆ ಏನು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ಎಂತವ್ರಿಗೆ ಆದ್ರೂ ಇಲ್ಲಿ ಕೋಪ ಬರುತ್ತೆ. ಇಲ್ಲಿ ನಟವ್ರು ಕೂಡ ಇಲ್ಲಿ ನಾಲ್ಗೇನೇನು ಹರಿಬಿಟ್ಟಿಲ್ಲ. ಇಲ್ಲಿ ಹೋಗಮ್ಮ ಅಂತಂದ್ರು ಯಮ್ಮ ಅಂತ ಅಂದಿದ ತಕ್ಷಣ ಅದೇನು ಇವ್ರಿಗೆ ಕೋಪ ಬರುತ್ತೆ ಏನೋ ಗೊತ್ತಿಲ್ಲ. ವಟ ವಟ ಅಂತ ಅಂತೀಯ, BP ರೇಸ್ ಮಾಡ್ಕೊಂತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಸೀರಿಯಸ್ ಆಗಿ ಆಡಕ್ ಹೋದ್ರೆ ಈ ರೀತಿಯಾಗಿ ಬೈತಾರೆ, ತಮಾಷೆಗೆ ಆಡಕ್ ಹೋದ್ರು ಇಲ್ಲಿ ಬೈತಾರೆ. ಒಟ್ನಲ್ಲಿ ಗಿಲ್ಲಿ ನಟವ್ರು ಏನೇ ಮಾಡಿದ್ರು ತಪ್ಪಾಗ್ತದೆ. ಇಲ್ಲಿ ಅಶ್ವಿನಿ ಗೌಡವ್ರು ಏನೇ ಮಾಡ್ತಿದ್ರು ಕೂಡ ಇಲ್ಲಿ ಸರಿ ಆಗ್ತದೆ. ವೀಕ್ಷಕರೇ ಪ್ರೋಮೋ ನೋಡಿ ಒಂದು ಗೊತ್ತಾಗ್ತದೆ, ಅಶ್ವಿನಿ ಅವರು ಇಲ್ಲಿ ಗಿಲ್ಲಿ ನಟವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಜಗಳ ಆಡ್ಬೇಕು, ನಾನು ಇಲ್ಲಿ ಕ್ಯಾಮ್ರಾಗೆ ಅಂದ್ರೆ ಫುಟೇಜ್ ಅವ್ರ ಬಾಯಲ್ಲೇ ಬಂತಿಲ್ಲಿ. ಗಿಲ್ಲಿ ಒಬ್ಬನೇ ಫುಟೇಜ್ ತಿನ್ನಕ್ ಬಂದಿದ್ದ, ನಾವು ಕೂಡ ಫುಟೇಜ್ ತಿನ್ನಕ್ಕೆ ಇಲ್ಲಿ ಬಂದಿರೋದು, ನಾವೇನಿಲ್ಲಿ ಕಪ್ನ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಹೋಗಕ್ ಬಂದಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅದು ಈ ಎದ್ದು ಕಾಣ್ತದೆ. ಅವ್ರ ಮನ್ಸಲ್ಲಿ ಏನಿತ್ತು ಅದನ್ನ ಈಚೆ ಹಾಕಿದ್ರು ಕಳೆದ ಸತಿನೇ. ಬಟ್ ಇದು ಸ್ವಲ್ಪ ಓವರ್ ಆಗಿ ಅನ್ಸುತ್ತೆ ಮಾತಾಡ್ತಾ ಇರ್ಬೇಕಾದ್ರೆ. ಇಲ್ಲಿ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ. ಜನ ನೋಡ್ತಾ ಇರ್ತಾರೆ ನಿನ್ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು. ಪ್ರತಿ ಸತಿ ನೋಡಿ ವ್ಯಕ್ತಿತ್ವ ಅಂತ ಬರ್ತಾರೆ. ಅವರ ಒಂದು ವ್ಯಕ್ತಿತ್ವ ಏನು ಅಂತ ಅವರು ಕೂಡ ಇಲ್ಲಿ ಅಂದ್ರೆ ಅವ್ರದ್ದೇನು ವ್ಯಕ್ತಿತ್ವ ಇದೆ ಜನಗಳು ಅದನ್ನು ಕೂಡ ಇಲ್ಲಿ ನೋಡ್ತಾರಲ್ವಾ. ಏನೋ ಬಾರೋ ಅಂತ ಮಾತಾಡಿದ ತಕ್ಷಣ ಇಲ್ಲಿ ಇವ್ರು ಅನ್ನಿಸ್ಕೊಂತಿದ್ದಾರೆ ಬಿಡಿ. ಗಿಲ್ಲಿಯವರು ಏನೇ ಬಾರೆ ಅಂತ ಏನೋ ಇಲ್ಲ ಅಂದಿಲ್ಲ, ಆದ್ರೆ ಇಲ್ಲಿ ಏನೋ ಬಾರೋ ಅಂತ ಮಾತಾಡೋದು, ನನ್ನ ಹತ್ರ ಇಟ್ಕೋಬೇಡ ಅಂತ ಅನ್ನೋದು, ಕೈ ಇಲ್ಲಿ ಮಿಲಾಯಿಸಕ್ ಹೋಗೋದು ನೋಡಿ. ಕೈ ಫುಲ್ಲು ಮುಂದೆ ಹೋಗಿದೆ ಇಬ್ರದ್ದು ಕೂಡ. ಅರೆ ಗಿಲ್ಲಿಯವ್ರು ದೂರನೇ ನಿಂತಿದ್ದಾರೆ, ದೂರದಲ್ಲಿ ನಿಂತ್ಕೊಂಡೆ ಮಾತಾಡ್ತಾರೆ. ಬಟ್ ಕೈ ಮಾಡ್ಕೊಂಡು ತೋರಿಸ್ಕೊಂಡು ಮಾತಾಡೋದೆಲ್ಲ ಸ್ವಲ್ಪ ಇಲ್ಲಿ ಅತಿರೇಕ ಅಂತ ಅನ್ಸುತ್ತೆ. ಯಾಕಂದ್ರೆ ಇದೊಂದು ದೊಡ್ಡ ರಿಯಾಲಿಟಿ ಶೋ, ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಸ್ವಲ್ಪ ಇದು ಅಶ್ವಿನಿ ಗೌಡವ್ರ ತಲೆಯಲ್ಲಿದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಏಕವಚನನ ತುಂಬಾನೇ ಯೂಸ್ ಮಾಡ್ತಿದ್ದಾರೆ. ನಿನ್ನೆಯಿಂದ ಅಬ್ಸರ್ವ್ ಮಾಡಿ. ಇಲ್ಲಿ ಹೋಗಲೇ ದುರಹಂಕಾರಿ, ಕೊಬ್ಬು, ಯೋಗ್ಯತೆ ಇಲ್ಲ, ಅದು ಇದು ಮಾತಾಡ್ತಾರೆ. ಇಲ್ಲಿ ಯಾರು ಯೋಗ್ಯತೆ ಇಲ್ಲದೆ ಇದ್ರೆ ಬಿಗ್ ಬಾಸ್ ಮನೆಗೆ ಯಾಕೆ ಬರ್ತಿದ್ರು ಅವರು? ಅಂದ್ರೆ ಅಶ್ವಿನಿ ಗೌಡವ್ರು ಒಬ್ರಿಗೇಲಿ ಯೋಗ್ಯತೆ ಇದೆಯಾ, ಅವ್ರೊಬ್ರಿಗೇಲಿ ವ್ಯಕ್ತಿತ್ವ ಇದೆಯಾ? ಬಿಗ್ ಬಾಸ್ ಮನೇಲಿ ಇರೋರು ಯಾರಿಗೂ ಕೂಡ ಅಲ್ಲಿ ವ್ಯಕ್ತಿತ್ವನೇ ಇಲ್ವಾ? ಸ್ವಲ್ಪ ಇಲ್ಲಿ ಈ ಒಂದು ಪ್ರೋಮೋ ನೋಡಿದಾಗ ಸಖತ್ ಬೇಜಾರಾಗುತ್ತೆ. ಇಲ್ಲಿ ಕದನ ಮಾಡಲಿ, ಬಟ್ ಈ ರೀತಿಯಾಗಿ ಓವರ್ ಆಗಿ ಗೇಮ್ ಅಂತ ಬಂದ ಮೇಲೆ ಒಂದು ತಪ್ಪು ಕೂಡ ಆಗೇ ಆಗುತ್ತೆ. ಇಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡೋಕ್ಕೆ ಟೈಮ್ ತಗೊಂಡು ನೋಡ್ಬೇಕಾಗತ್ತೆ. ಇಲ್ಲಿ ಆ ಒಂದು ಗೇಮ್ ಏನಿತ್ತು ರೂಲ್ಸ್ನ ಸ್ವಲ್ಪ ನೋಡ್ಕೋಬೇಕು ಅಶ್ವಿನಿ ಗೌಡರು. ಅವರೇ ಹೇಳ್ತಿದ್ದಾರೆ ಮುಟ್ಬಹುದು ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ಬಕೆಟಲ್ಲಿ ನೀರು ಹಾಕಬೇಕು ಅಂತಂದ್ರೆ ಅವ್ರು ಬಗ್ಗಿಸ್ತಾ ಇದ್ದಾರೆ. ಬಟ್ ಅದನ್ನ ಮುಟ್ಟಿ ಎಳ್ಕೊಳ್ಬೋದು. ಅಲ್ಲಿ ನಿಂತಿರೋರು ಯಾರು ನಿಂತಿದ್ದಾರೋ ಅದನ್ನ ಒದಿಬೋದು ಅಂತಂದ್ಬಿಟ್ಟು ಏನಿಲ್ವಲ್ಲ. ಮತ್ತಿಲ್ಲಿ ಫಸ್ಟಿಗೆ ಆ ಕಡೆ ರೆಡ್ ಟೀಮ್ ಇಂದ ರಕ್ಷಿತ್ ಅವರು ಏನಕ್ಕೆ ನಿಂತಿದ್ದಾರೆ ತಡಿಯೋದಕ್ಕೆ. ತಡೆದ ಮೇಲೆ ಅಂದ್ರೆ ಅವ್ರು ಗೆರೆ ದಾಟ್ಕೊಂಡು ಬಂದಿದ್ದಾರೆ. ಆ ನಂತರ ತಡೆಯೋ ಒಂದು ಅವಶ್ಯಕತೆ ಇಲ್ಲ. ಆ ಬಾರ್ಡರ್ ದಾಟಿದ ತಕ್ಷಣ ಇಲ್ಲಿ ನೀರನ್ನ ತಗೊಂಡೋಗಿ ಅವ್ರು ಆರಾಮಾಗಿ ಹಾಕ್ಬೋದು. ಕಾವ್ಯ ಅವರು, ಸ್ಪಂದನ ಅವರು ನೀಟಾಗಿ ಇಲ್ಲಿ ಹಾಕ್ತಿದ್ದಾರೆ. ಜಾನ್ವಿ ಅವರು, ರಿಷಾ ಅವರು ಕೂಡ ಈ ಕಡೆ ರೆಡ್ ಟೀಮ್ ಇಂದನೂ ಕೂಡ ಇಲ್ಲಿ ಹಾಕ್ತಿದ್ದಾರೆ. ಸದ್ಯ ಈ ಒಂದು ಗೇಮು ತುಂಬಾನೇ ಅತಿರೇಕಕ್ಕೆ ಹೋದಂಗೆ ಕಾಣಿಸ್ತದೆ. ಇಬ್ರು ಕೂಡ ಜಗಳಕ್ಕೆ ಬಿದ್ದಿದ್ದಾರೆ ಉಸ್ತುವಾರಿಗಳು. ಇಲ್ಲಿ ಗಿಲ್ಲಿಯವರು ಮಾಡಿರೋದು ತಪ್ಪಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ರೂಲ್ಸ್ ಬುಕ್ ಅಲ್ಲಿ ಆ ಒಂದು ಟ್ಯಾಂಕ್ ನ ಮುಟ್ಬೋದು ಅಂತ ಇಲ್ಲಿ ಇದೆ. ಕಾವ್ಯ ಅವರ ಒಂದು ಟ್ಯಾಂಕ್ ನ ಮುಟ್ಟಿದ್ದಾರೆ, ನೀರ್ ಹಾಕ್ಬೇಕಲ್ವಾ, ಅದಕ್ಕೆ ಹಿಂಗೆ ಎಳ್ಕೊಂಡಿದ್ದಾರೆ. ಬಟ್ ನೀರ್ನ ಚೆಲ್ಲಂಗಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಅಂದ್ರೆ ಹಿಂದ್ಗಡೆ ಮಾಡಿದ್ರೆ ಚೆಲ್ಲುತ್ತಲ್ವಾ, ಚೆಲ್ಲಬಾರ್ದು ನೀರ್ನ, ಬಟ್ ನೀರ್ ಹಾಕ್ಬೇಕು ಅಂದ್ರೆ ಮುಟ್ಬೋದು ಅಂತ ಅಂದ್ಬಿಟ್ಟು ಇದೆ. ಅಶ್ವಿನಿ ಗೌಡರು ಇದನ್ನ ಅರ್ಥ ಮಾಡ್ಕೊಳ್ದೆ ಆಮೇಲೆ ಅದನ್ನ ತಿರುಗಿಸ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನೋಡೋಣ, ಫುಲ್ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಮಿಸ್ ಮಾಡಿಸಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.